ಪಂಚಮಸಾಲಿ ಟೋಯಿ ಮೀಸಲಾತಿ ಬಗ್ಗೆ ಅದು ನಾಳೆ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿ ಎಲ್ಲ MLAಗಳು ಬೆಳಗಾವಿ ಜಿಲ್ಲಾ MLAಗಳು ಪಂಚಮಸಾಲಿದ ಎಲ್ಲ MLAಗಳು ಕೂಡಿ ಸ್ವಾಮೀಜಿಯವರು ಕೂಡ ಕೂಡಿ ಒಂದು ನಿಯೋಗವನ್ನು ಹೋಗಿ ಭೇಟಿಯಾಗಿ ಅಲ್ಲಿ ನಮಗೆ 2A ಮೀಸಲಾತಿಯನ್ನು ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಮತ್ತು ಬಡವರ ಅವರಿಗೆ ಒಂದು ವ್ಯವಸ್ಥಿತವಾಗಿ ಶಿಕ್ಷಣ ಸಲುವಾಗಿ ನಾವು ಆ 2A ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಅದು ಕೊಡಬೇಕು ಅನ್ನೋ ಅಂಥ ವಿನಂತಿಯನ್ನು ಸಾಕಷ್ಟು ಸಲ ಈಗ ಬೊಮ್ಮಾಯಿ ಇದ್ದಾಗಿಂದು ಯಡಿಯೂರಪ್ಪ ಇದ್ದಾಗಿಂದು ಸಾಕಷ್ಟು ಸಲ ಅದಕ್ಕೆ ಕೇಳಿದ್ದೀವಿ. ಇವರು ಹೋಗಿ ವಿನಂತಿ ಮಾಡ್ಕೊತೀವಿ. ಅದ್ರ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತೀವಿ. ಸರ್ ಅದರಲ್ಲಿ 2 ಬಣಗಳಾಗಿವೆ ಅನ್ನೋ ಮಾತುಗಳಿದೆ. ಅದೆಲ್ಲ ನಡೆಯುವೆಲ್ಲ ಅವೆಲ್ಲ ಕ್ರೆಡಿಟ್ ವಾರ್ ನಡ್ತಾ ಇದೆ ಅಂತ ಏನೂ ಸಂಬಂಧ ಇಲ್ಲ. ಎಲ್ಲರೂ ಒಕ್ಕಟ್ಟಿದ್ದೀವಿ, ಒಕ್ಕಟ್ಟು ಮಾಡ್ತೀವಿ. ಅದೇನೇನೋ ತಪ್ಪು ಗ್ರಾಹಕ ಆಗಿದಾವು. ಎಲ್ಲರೂ ಒಕ್ಕಟ್ಟಾಗಿ ಇದ್ದೀವಿ, ಒಕ್ಕಟ್ಟಾಗಿರ್ತೀವಿ, ಒಕ್ಕಟ್ಟಾಗಿ ಕೇಳ್ತೀವಿ. ನೂತನ ಸಚಿವ ಸಂಪುಟ ನನಗೆ ಮಾಹಿತಿ ಇಲ್ಲ. ನಾನು ಆಕಾಂಕ್ಷಿ ಇದ್ದೀನಿ. ನನಗೂ ಕೊಟ್ಟರು ಯಾವ ಖಾತೆ ಕೊಟ್ಟರು ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನೋಂಥ ಶಕ್ತಿ ನನ್ನಲ್ಲಿದೆ. ಅದಕ್ಕೆ ನನಗೂ ಕೊಟ್ಟರು ನಿಭಾಯಿಸ್ತೀನಿ. ಆದರೆ ನನಗೆ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ಕೂಗು ಕೇಳಿ ಬರ್ತಾ ಇದೆ. ಏನು ತಪ್ಪೇನಿದೆ, ಕೊಡಬೇಕಿಲ್ಲ. ಅವರು ಸೀನಿಯರ್ ಇದ್ದಾರೆ, ಮಾಜಿ ಉಪಮುಖ್ಯಮಂತ್ರಿಗಳಿದ್ದಾರೆ. ಅವರಿಗೂ ಕೊಟ್ಟರೂ ನಾನು ಸಂತೋಷಿದ್ದೀನಿ. ಸರ್ ಈಗ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಮಾಡಿದರು. ಅದೇ ಮಾದರಿಯಲ್ಲಿ ಡಿಸೆಂಬರ್ 5ರಂದು ಹಾಸನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಸರ್ ಕೆಲವೊಂದಿಷ್ಟು ಸಿದ್ದರಾಮಯ್ಯ ವಿರೋಧಿ ಬಣಿಗಳು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಅನ್ನೋ ಮಾತುಗಳಿವೆ DKಶಿ ಬಣಗಳಿಂದ. ಏನು ಹೇಳ್ತಾರೆ ಸರ್? ನನಗೇನು ಮಾಹಿತಿ ಇಲ್ಲ, ಅದನ್ನು ನನಗೆ ಗೊತ್ತಿಲ್ಲ. ಓಕೆ. Ashwavega English News. Coming soon. Your channel, your voice, your trust.